ಈ ರಸ್ತೆ ರಂಪಾಟ ಮಾತ್ರ ವಿಪರೀತವಾಗಿ ಮಿತಿ ಮೀರ್ತಾ ಇದೆ ಬೆಂಗಳೂರಿನಲ್ಲಿ. ಯಾರು ಹೇಳೋರು ಇಲ್ಲ ಅಥವಾ ಕೇಳೋರು ಇಲ್ಲ, ಇನ್ನೊಂದು ಕಡೆಗೆ ಭಯಾನೂ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಈ ರಸ್ತೆ ರಂಪಾಟಗಳು ಮಾತ್ರ ಕಾನೂನು ಭಯವಿಲ್ಲದೇನೆ ಪುಂಡ್ರ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಕೋರಮಂಗಲದಲ್ಲಿ ಕಾರು ಟಚ್ ಆಗಿದ್ದಕ್ಕೆ ಗಲಾಟೆ ಆಗಿತ್ತು. ಕಾರಿನ ಬ್ಯಾನೆಟ್ ಅನ್ನು ಹತ್ತಿ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಹಲಸೂರಿನಲ್ಲಿ ಕಾರಿನ ಗ್ಲಾಸ್ಗೆ ಕಲ್ಲಿನಿಂದ ಹೊಡೆದಿದ್ದಾನೆ ವ್ಯಕ್ತಿ. ಕಾರ್ ಟಚ್ ಆಗಿ ಇನ್ನೊಂದು ಕಾರ್ನ ಮಿರರ್ ಒಡೆದು ಹೋಗಿತ್ತು. 5,000 ರೂಪಾಯಿ ಕೂಡ ನೀಡಿದ್ದ ಕಾರ್ ಚಾಲಕ. ಆದರೆ ಖ್ಯಾತೆ ತೆಗೆದ ಮತ್ತೊಬ್ಬ ಕಾರು ಚಾಲಕ ನೇರವಾಗಿ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ದಾಳಿಯನ್ನ ಮಾಡಿದ್ದಾನೆ. ಒಂದು ವಾರದ ಹಿಂದೆ ನಡೆದಿರುವಂಥ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಮಿರರ್ ಒಡೆದೋಗಿದೆ, 5,000 ರೂಪಾಯಿನೂ ಕೊಟ್ಟಿದ್ದಾನೆ, ಆಯಿತು ಅಂತೇಳಿ ಅಲ್ಲಿಂದ ಹೋಗಿದ್ದಾನೆ. ಅದಾದ ನಂತರವೂ ಕೂಡ ಈ ರೀತಿಯಾಗಿ ಆಗುತ್ತೆ ಅನ್ನೋದಾದರೆ ಯಾವ ರೀತಿ ವರ್ತನೆ ಶುರುವಾಗಿದೆ ಅಂತ. ರಸ್ತೆಗಳಲ್ಲಿ ಏನೂ ಆಗೋ ಹಾಗೆ ಇಲ್ವೋ ಆಗಿದ್ದಾಗ ನೋಡಿ ಅಲ್ಲಿ ಅವನನ್ನು ಹೇಗೆ ವರ್ತಿಸ್ತಾ ಇದ್ದಾನೆ ನೋಡಿ ಅಲ್ಲಿ. ಇನ್ನು ಗೂಂಡಾಗಳ ಎಲ್ಲ ಹುಡುಗಳಲ್ವಣ ಇಲ್ಲ ಅಣ್ಣ, ಯಾಕಣ ಮಾಡೋಣ ಮಾಡಲ್ಲ ಅಣ್ಣ. ಹೊಡೆದಾಕಣ ಪರವಾಗಿಲ್ಲ, ಹೊಡೆದಾಕಣ ಗಾಡಿ KA03 ಹೊಡೆದಾಕ ಒಳ್ಳೆ ವೆರಿ ಗುಡ್. ಹುಡುಗಳಲ್ವಣ ಇಲ್ಲ ಅಣ್ಣ, ಯಾಕಣ ಮಾಡೋಣ ಮಾಡಲ್ಲ ಅಣ್ಣ. ಹೊಡೆದಾಕಣ ಪರವಾಗಿಲ್ಲ, ಹೊಡೆದಾಕಣ ಗಾಡಿ KA03 ಹೊಡೆದಾಕ ಒಳ್ಳೆ ವೆರಿ ಗುಡ್. ಹುಡುಗಳಲ್ವಣ ಇಲ್ಲ ಅಣ್ಣ, ಯಾಕಣ ಮಾಡೋಣ ಮಾಡಲ್ಲ ಅಣ್ಣ. ಹೊಡೆದಾಕಣ ಇತ್ತೀಚಿನ ದಿನಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ರೋಡ್ ರೇಜ್ ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು. ಬೇರೆ ಬೇರೆ ಕಾರಣಗಳಿಟ್ಕೊಂಡು, ಸಣ್ಣ ಪುಟ್ಟ ಕ್ಷುಲಕ್ಷ ಕಾರಣಗಳನ್ನ ಇಟ್ಕೊಂಡು ಇವತ್ತು ಚಾಲಕರ ಮೇಲೆ, ಡೆಲಿವರಿ ಹುಡುಗರ ಮೇಲೆ, ಆಟೋ ಚಾಲಕರ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ದಿನನಿತ್ಯವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ಈ ಹಿಂದೆ ಈ ರೀತಿಯಾದಂಥ ಪ್ರಕರಣಗಳನ್ನ ಬಿಹಾರ, ಉತ್ತರ ಪ್ರದೇಶ, ಗುಜರಾತ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಾಗೆಲ್ಲ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಈಗೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ರಾಜಧಾನಿ ಬೆಂಗಳೂರು IT ಹಬ್ಬು, ಸಾಕಷ್ಟು ಕೋಟ್ಯಾಂತರ ಜನ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಬದುಕನ್ನ ಏನು ಕಡ್ಕೊಂತಾ ಇದ್ದಾರೆ. ಇಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ಬಿಟ್ಟಿದ್ದಾರೆ. ಇಲ್ಲಿ ಏನಾಗಿದೆ, ಬೇರೆ ಕಡೆಯಿಂದ ಇಲ್ಲಿ ಅತಿಥಿಗಳಾಗಿ ಬಂದಂತಹ ವಲಸಿಗರು ದಿನೇ ದಿನೇ ಕನ್ನಡಿಗರ ಮೇಲೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಸಮಸ್ಯೆ ಭಯ ಅನ್ನುವಂಥದ್ದು ಇಲ್ವಾ, ಅಥವಾ ಈ ರೀತಿ ಪ್ರಕರಣಗಳಲ್ಲಿ ಪೊಲೀಸರು ಹೇಗೆ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗದೆ ಇರೋದಕ್ಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ಅತಿ ಹೆಚ್ಚಿನ ಪ್ರಕರಣಗಳು ಇದೆಲ್ಲ ಆಚೆಯಿಂದ ಬಂದವರಿಂದನ ಅಥವಾ ಒಳಗಡೆ ಇರೋರಿಂದನ? ಅರುಣ್, ಈ ಪ್ರಕರಣದಲ್ಲಿ ಈಗ ಮೊನ್ನೆ ಒಂದು ವಾರದಿಂದ ನೋಡ್ತಾ ಇದ್ರೆ ರೋಡ್ ರೇಜ್ ಪ್ರಕರಣದಲ್ಲಿ ಯಾರಿಗೂ ಕೂಡ ಭಯನೇ ಇಲ್ವೇನೋ ಅಂತ ಅನಿಸ್ತಾ ಇದೆ. ಒಂದು ಮೊನ್ನೆ ಹಾಡು ಹಗಲಿನಲ್ಲೇ ನೀವು ನೋಡ್ತಾ ಇರ್ಬೋದು, ಕೋರಮಂಗಲದಲ್ಲಿ ಕಾರಿನ ಬ್ಯಾನೆಟ್ ಮೇಲೆ ಹತ್ತಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆಯಿತು. ಅದು ಮಾಸುವ ಮುನ್ನವೇ ಹಲಸೂರಿನಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಆ ವ್ಯಕ್ತಿ ಕಾರಲ್ಲಿ ಬರ್ತಾ ಇರ್ತಾರೆ, ಇನ್ನೊಂದು ಕಾರ್ಗೆ ಟಚ್ ಆಗಿದೆ, ಕ್ಷಮೆಯಾಚನೆಯನ್ನ ಮಾಡಿ ಏನ್ ಡ್ಯಾಮೇಜ್ ಆಗಿದೆ ಮಿರರ್ಗೆ ಅದಕ್ಕೆ 5,000 ರೂಪಾಯಿಗಳನ್ನ ಕೂಡ ಕೊಡ್ತಾರೆ. ಆದ್ರೆ ಅದಾದ ಬಳಿಕವೂ ಆ ವ್ಯಕ್ತಿ ಇನ್ನೋರ್ವ ಕಾರಿನ ಚಾಲಕ ಬಂದು ಕಲ್ಲಿನಲ್ಲಿ ಆ ಕಾರನ್ನ ಗ್ಲಾಸ್ ಅನ್ನ ಪುಡಿ ಮಾಡೋದಕ್ಕೆ ಯತ್ನ ಮಾಡಿರುವಂತದ್ದು ನೋಡ್ತಾ ಇದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಬೆಂಗಳೂರಿನಲ್ಲಿ ಅಂತ ಭಯ ಆಗುತ್ತೆ. ಸಾರ್ವಜನಿಕರಿಗೆ ರಕ್ಷಣೆ ಕೊಡ್ಬೇಕು, ಅಥವಾ ಹಾಡ್ ಹಗಲಿನಲ್ಲೇ ಅಥವಾ ಈ ರೀತಿಯ ಘಟನೆಗಳು ಪದೇ ರಿಪೀಟ್ ಆದಾಗ ಜನರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಬಹುಶಃ ಈ ರೀತಿ ಪ್ರಕರಣಗಳಾದಾಗ ಪೊಲೀಸರು ಈ ಕೃತ್ಯವನ್ನ ಎಸಗಿದವರಿಗೆ ಏನ್ ಶಿಕ್ಷೆ ಆಗಿದೆ, ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ದೊಡ್ಡ ಮಟ್ಟದ ಜಾಗೃತಿಯನ್ನಾಗಿ ಮಾಡಿದ್ರೆ ಬಹುಶಃ ಅವಾಯ್ಡ್ ಆಗ್ಬೋದೋ ಏನೋ. ಬೆಂಗಳೂರಿನಲ್ಲಿ ಈ ರೀತಿ ಪ್ರಕರಣಗಳಾದಾಗ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಾರೆ, ಬ್ರ್ಯಾಂಡ್ ಬೆಂಗಳೂರು ಅಂತೀರಿ, ಬೆಂಗಳೂರಿನಲ್ಲಿ ಪೊಲೀಸರ ಕಾರ್ಯ ತುಂಬಾ ಪ್ರಸಿದ್ಧವಾಗಿರುವಂತದ್ದು. ಈ ರೀತಿಯಾದಾಗ, ಈ ರೀತಿ ಘಟನೆಗಳು ಬಂದಾಗ ಪೊಲೀಸರ ಕಾರ್ಯಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ. ಹಾಗಾಗಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಾಗ್ಲಿ, ಆ ರೀತಿ ಮಾಡಿದ್ರೆ ಒಂದಿಷ್ಟಾದ್ರೂ ಅವಾಯ್ಡ್ ಆಗ್ಬೋದು ಅಂತ ಅನ್ಸುತ್ತೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. KA03